ಗೌತಮೋದ್ವೇಗಹರ್ತಾರಂ ಕಾವೇರಿ ಕರಪೂಜಿತಂ ಶೇಷಶಾಯನಮೀಶಾನಂ ಶ್ರೀರಂಗೇಶವಹಂ ಶ್ರಯೇ. ನಮ್ಮ ಶ್ರೀರಂಗಪಟ್ಟಣದ ಗ್ರಾಮ ದೇವತೆಯಾದ ರಂಗನಾಥ ಸ್ವಾಮಿಯಲ್ಲಿ ಬಂಧಿಸಿ ನಾನು ಭಾನುಪ್ರಕಾಶ ಶರ್ಮಾ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಾನು ಹುಟ್ಟಿದ್ದೇನೆ. ನಮ್ಮ ತಂದೆ ವೆಂಕಟೇಶ ಶರ್ಮಾ, ತಾಯಿ ವಸಂತಮಣಿ. ಅದರಲ್ಲಿ ಜ್ಯೇಷ್ಠ ಪುತ್ರನಾಗಿ ಅವರ ಮೇಲೆ ಹುಟ್ಟಿದ್ದೇನೆ. ನನಗೊಬ್ಬರ ಅಕ್ಕ ಗಾಯತ್ರಿ. ನಂತರ ನನ್ನ ತಮ್ಮ ಅವನು ಹರೀಶ ಶರ್ಮಾ ಅಂತ. ಹೀಗೆ ನಾವು ಬಾಲ್ಯದಲ್ಲಿ ನಾವು ಶ್ರೀರಂಗಪಟ್ಟಣದಲ್ಲೇ ನಮ್ಮ ವಿದ್ಯಾಭ್ಯಾಸವೆಲ್ಲವೂ ನಡೆಯಿತು. ನಮ್ಮ ತಂದೆ ಪೌರೋಹಿತ್ಯ ಮತ್ತು ಶಿಕ್ಷಕ ವೃತ್ತಿಯನ್ನು ಮಾಡ್ತಿದ್ದರು. ನಂತರ ನಾವು ಅಲ್ಲಿಂದ ಪ್ರೌಢಶಾಲೆ ಹಾಗೂ ಅಧ್ಯಯನವನ್ನೆಲ್ಲ ಮುಗಿಸಿ SLCವರೆಗೆ ಅದೇ ಊರಿನಲ್ಲಿ ಓದಿ ನಂತರ ಬೆಂಗಳೂರಿಗೆ ನಾನು ಮಾಗಡಿ ಕರ್ಣಿಕರ ಪಾಠಶಾಲೆ ಬಸವನಗುಡಿಯಲ್ಲಿರುವ ಪಾಠಶಾಲೆಯಲ್ಲಿ ಕೃಷ್ಣ ಯಜುರ್ವೇದ, ಪೂರ್ವ ಮತ್ತು ಅಪರ ಪ್ರಯೋಗ, ಸಂಸ್ಕೃತ ಅಭ್ಯಾಸ ಮಾಡಲು ನಾನು ಅಲ್ಲಿ ಬಂದೆ. ಅಲ್ಲಿ ನಿರಂತರವಾಗಿ 4 ವರ್ಷಗಳ ಕಾಲ ಸತತವಾಗಿ ಅಧ್ಯಯನವನ್ನೆಲ್ಲ ಮುಗಿಸಿ ನಾನು ಅನೇಕ ಯಜ್ಞ, ಯಾಗ, ಹೋಮಗಳನ್ನು ಮಾಡುವಂಥ ಪ್ರಕ್ರಿಯೆಯಲ್ಲಿ ಹಿರಿಯರ ಜೊತೆ ಭಾಗವಹಿಸಿದ್ದೆ. ಅದರಲ್ಲಿ ವಿಶೇಷವಾದಂಥದ್ದು 1987ನೇ ಇಸ್ವಿ ನವರಾತ್ರಿಯಲ್ಲಿ ರಾಜೀವ್ ಗಾಂಧಿಯ ಮನೆಯಲ್ಲಿ ವಿಶ್ವಶಾಂತಿ ಮಹಾಯಜ್ಞ ಅಂತ ನಡೀತು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಅದರಲ್ಲಿ ನಾನು ಮೈಸೂರಿನ ಸುಮಾರು 30-40 ವೈದಿಕ ಪಂಡಿತರನ್ನು ಈ ಒಂದು ಕಾರ್ಯಕ್ರಮಕ್ಕೂ ಕರ್ಕೊಂಡು ಹೋಗಿದ್ದೆ. ನಂತರ ಅದು ಯಶಸ್ವಿ ಆಯಿತು. ಮತ್ತು ನಾನು ಅಲ್ಲಿಂದ ಅಧ್ಯಯನ ಮುಗಿದ ಮೇಲೆ 4 ವರ್ಷಗಳು ನಾನು ಕೊಪ್ಪಾದ ಬಾಲಗೋಪಾಲ ಜೋಯಿಸ್ ಅಂದರೆ ಶೃಂಗೇರಿ ಹತ್ತಿರ ಇದೆ, ಅವರ ಹತ್ರ ಜ್ಯೋತಿಷ್ಯ ಅಭ್ಯಾಸಕ್ಕೋಸ್ಕರ ಅವರ ಹತ್ರ 10-12 ವರ್ಷಗಳ ಕಾಲ ಇದ್ದೆ. ಮಧ್ಯದಲ್ಲಿ ಪುನಃ ಅನೇಕ ವಿಧವಾದಂಥ ಚಟುವಟಿಕೆಗಳು, ಅನೇಕ ಸಂಸ್ಥೆಗಳಲ್ಲಿ ನಾನು ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯನ್ನು ಮಾಡಿದೆ. ಅಂದರೆ ವೇದಾಧ್ಯಯನ ಮುಗಿದ ಮೇಲೆ ಅಭ್ಯಾಸ ಆಗುವ ಮಧ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ ಎಂಬ ಸಂಸ್ಥೆಯನ್ನು ತೆಗೆದೆ. ಯಾಕೆ ಅಂದರೆ ನಮ್ಮಲ್ಲಿ ವೇದಾಧ್ಯಯನವನ್ನು ಮಾಡಲು 8-10 ವರ್ಷಗಳು ಬೇಕಾಗ್ತದೆ. ಆದರೆ ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾದಾಗ SLCಗೆ ಬಿಟ್ಟಾಗ ಅವರು ಬೇರೆ ಒಂದು ದುಶ್ಚಟಗಳಿಗೆ, ಬೇರೆ ಕೆಲಸಕ್ಕೆ ಹೋಗಬಾರದು. ಇವರಿಗೇನಾದರೂ ಸಮಾಜದಲ್ಲಿ ನಾವು ಒಂದು ಪೂರ್ವ ಮತ್ತು ಪ್ರಯೋಗ ಪಾಠವನ್ನು 3 ಅಥವಾ 4 ವರ್ಷಗಳಲ್ಲಿ ಹೇಳಿಕೊಟ್ಟಾಗ ವಿದ್ಯಾರ್ಥಿಗಳು ಅದನ್ನು ಕಲಿತು ತಮ್ಮ ಜೀವನವನ್ನು ಮಾಡಿಕೊಳ್ಳಬಹುದು ಅನ್ನೋ ದೃಷ್ಟಿಯಿಂದ ನಾನು ಈ ಸಂಸ್ಥೆಯನ್ನು ತೆಗೆದೆ. ಅಲ್ಲಿ ನನಗೆ ಅನೇಕ ಜನ ವಿದ್ಯಾರ್ಥಿಗಳು, ಪ್ರತಿ ವರ್ಷ 15-20 ಜನ ವಿದ್ಯಾರ್ಥಿಗಳು ನನ್ನ ಶಾಶ್ವತಿ ಸಂಸ್ಥೆಯಲ್ಲಿದ್ದರು. ಅವರಿಗೆ ಊಟ, ವಸತಿ ಎಲ್ಲವೂ ಉಚಿತವಾಗಿ ಕೊಟ್ಟು ಪ್ರಯೋಗ ಭಾಗಗಳನ್ನು, ಯಾವುದೇ ಒಂದು ಶಾಂತಿ, ಹೋಮ, ಯಜ್ಞವನ್ನು ಪ್ರಾಕ್ಟಿಕಲ್ ಅಂತ ಕರೀತಾರೆ, ಅದನ್ನೆಲ್ಲ ನಾನು ತೋರಿಸ್ಕೊಂಡು ಅವ್ರನ್ನ ಎಲ್ಲ ಕಡೆ ನನ್ನ ಜೊತೆಯಲ್ಲಿ ಯಾವುದೇ ಕೆಲಸ ಆದರೂ ಕರ್ಕೊಂಡೋಗಿ ಪ್ರಾಕ್ಟಿಕಲ್ ಅಂತ ಥಿಯರಿ ಎರಡನ್ನೂ ಸಹಿತ ಮಾಡಿಸಿ ಈಗ ಅನೇಕ ಜನ ವಿದ್ಯಾರ್ಥಿಗಳು ಅಲ್ಲಿಂದ ಆಗಮಶಾಸ್ತ್ರವನ್ನು ಅಧ್ಯಯನ ಮಾಡಿ ಸರ್ಟಿಫಿಕೇಟನ್ನು ತಗೊಂಡು ಸುಮಾರು ವಿದೇಶಕ್ಕೆ 18 ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದವರು ಹೋಗಿದ್ದಾರೆ. ಸುಮಾರು ಇದರಲ್ಲಿ 100 ಜನ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲೂ ಸಹ ಜೀವನವನ್ನು ಮಾಡುತ್ತಿದ್ದಾರೆ. ಹೀಗೆ ನನ್ನ ಸಂಸ್ಥೆಗಳು ಅನೇಕ ಶ್ರೀರಂಗಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಶ್ರೀರಂಗಪಟ್ಟಣದಲ್ಲಿ ಬ್ರಾಹ್ಮಣ ಮಹಾಸಭಾ ಅನ್ನೋ ಸಂಸ್ಥೆ ಭಾಳ ಹಿಂದಿನಿಂದಲೂ ಇತ್ತು. ಆ ಸಂಸ್ಥೆಯಲ್ಲಿ ನಾನು ಸದಸ್ಯನಾದೆ, ನಂತರ ಕಾರ್ಯದರ್ಶಿಯಾಗಿದ್ದೆ, ನಂತರ ಶ್ರೀರಂಗಪಟ್ಟಣ ತಾಲೂಕಿನ ಅಧ್ಯಕ್ಷನಾಗಿದ್ದೆ. ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಸದಸ್ಯನಾಗಿ ಅಲ್ಲೂ ಬ್ರಾಹ್ಮಣ ಸಂಘದಲ್ಲಿ ನನ್ನನ್ನು ಸಹಿತ ಉಪಾಧ್ಯಕ್ಷರಾಗಿ ಅನೇಕ ಹುದ್ದೆಗಳಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದಲ್ಲಿ ಕೆಲಸ ಮಾಡಿದ್ದೆ. ನಂತರ ನಾನು ಈ ಒಂದು ಮಹಾಸಭಾದ ಸಂಪರ್ಕ ಬೆಳೀತು ಮುಂಚಿನಿಂದ. ಆದ್ದರಿಂದ ಅಲ್ಲಿ BNV ಸುಬ್ರಹ್ಮಣ್ಯಂ ಅವರ ಕಾಲದಿಂದಲೂ ಸಹ ಮಹಾಸಭಾ ನನಗೆ ಬಹಳ ಪರಿಚಯ. ನಂತರ ನಾನು ಅಲ್ಲಿ ಮೆಂಬರ್ಗಳಾಗಿ ನಂತರ ಅನೇಕ ಕೆಲಸ ಕಾರ್ಯಗಳನ್ನು ಮಹಾಸಭಾದ ಸಹಯೋಗದಲ್ಲಿ ಮಾಡ್ತಾ ನಂತರ ಇದ್ದಂಥ ಶಿವಶಂಕರ್ ಆಗ್ಬೋದು, MRP ಪ್ರಸಾದ್ ಆಗ್ಬೋದು, CVS ಶಾಸ್ತ್ರಿಗಳಾಗ್ಬೋದು, ವೆಂಕಟನಾರಾಯಣ ಆಗ್ಬೋದು, ಇವರ ಕಾಲದಲ್ಲಿ 7 ಸಲ ನಾನು ಉಪಾಧ್ಯಕ್ಷನಾಗಿ ಮಹಾಸಭೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ಹೀಗೆ ನನ್ನ ವಿಚಾರಗಳಲ್ಲಿ ಅಲ್ಲಿ ಆಗಿನ ಕಾಲದಲ್ಲಿ ನಮ್ಮ BNV ಸುಬ್ರಹ್ಮಣ್ಯಂ ಅವರು ಅಲ್ಲಿ ಒಂದು ವಸತಿ ನಿಲಯವನ್ನು ಕಟ್ಟಬೇಕಪ್ಪ, ಅದನ್ನೆಲ್ಲ ನೀನು ಸಹಾಯ ಮಾಡಬೇಕು ಅಂತೆಲ್ಲ ಹೇಳಿದರು. ನನ್ನ ಕೈಲಾದಂಥ ಸಹಾಯವನ್ನು ಮಾಡಿ ನಮ್ಮ ತಾಯಿಯ ಹೆಸರಲ್ಲಿ ನಾನು ಅಲ್ಲಿ ಒಂದು ರೂಮನ್ನು ಸಹ ಕಟ್ಟಿಕೊಟ್ಟಿದ್ದೇನೆ. ಅಂದರೆ ಆವಾಗ ರೂಮಿಗೆ 3.5 ಲಕ್ಷ ರೂಪಾಯಿಗಳನ್ನು ಆಗಿನ ಕಾಲದಲ್ಲಿ ನಿಗದಿ ಮಾಡಿದರು. ಅನೇಕ ಜನರು ಸಹ ಸಹಾಯವನ್ನು ಮಾಡಿದರು. ಅದೇ ರೀತಿ ನಾನು ಸಹ ಆ ಮಹಾಸಭಾಗೆ ನನ್ನ ಚಿಕ್ಕ ಸೇವೆಯನ್ನು ಮಾಡಿದ್ದೇನೆ. ನಂತರ ಹೀಗೆ ಶ್ರೀರಂಗಪಟ್ಟಣದಲ್ಲಿ ಇದೊಂದೇ ಸಂಸ್ಥೆ ಅಲ್ಲ, ನಾನು ಅನೇಕ ಶಾಖೆಗಳಲ್ಲಿ ಕೆಲಸಗಳನ್ನು ಮಾಡಿದ್ದೆ.
ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಕ್ಕ ವಯಸ್ಸಿನಲ್ಲೂ ಶಾಖೆಗೆ ಹೋಗೋದು, ಅನೇಕ ಕೆಲಸ ಕಾರ್ಯಗಳಲ್ಲಿ ಅವರದಲ್ಲಿ ಭಾಗಿಯಾಗುವುದು ಮಾಡ್ತಾ ಇದ್ದೆ. ಆಗ ನನಗೆ ಅಲ್ಲಿಂದ ರವೀಂದ್ರ ಅನ್ನತಕ್ಕಂಥ ನಮಗವರಿದ್ದರು. ಅವರ ಜೊತೆ ನಾನು ಅನೇಕ ವಿಧವಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸಗಳನ್ನು ಮಾಡ್ತಾ ವಿಶ್ವ ಹಿಂದೂ ಪರಿಷತ್ತಲ್ಲೂ ಸಹ ಕೆಲಸ ಮಾಡ್ತಿದ್ದೆ. ವಿಶ್ವ ಹಿಂದೂ ಪರಿಷತ್ತಲ್ಲಿ ಪ್ರಥಮವಾಗಿ ನನಗೆ ತಾಲೂಕು ಅಧ್ಯಕ್ಷ ಮಾಡಿದ್ದರು. ನಂತರ ಜಿಲ್ಲಾ ಅಧ್ಯಕ್ಷ ಆಗಿ 15 ವರ್ಷಗಳಿಂದ ಸೇವೆ ಮಾಡುತ್ತಾ ಇದ್ದೇನೆ. ಹೀಗೆ ನನ್ನ ಸಂಸ್ಥೆಗಳು ಒಂದಲ್ಲ ಎರಡಲ್ಲ. ಹೇಗೆ ಬ್ರಾಹ್ಮಣ ಮಹಾಸಭಾ ಆಯಿತು, ವಿಶ್ವ ಹಿಂದೂ ಪರಿಷತ್ತಾಯಿತು, ಭಾರತೀಯ ಮಜ್ದೂರ್ ಸಂಘ ಅಂಥೇಳಿ ಅದನ್ನು ನಾನು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದರು. ಅಲ್ಲಿ ಅವರಿಗೆ ಬೇಕಾದಂಥ ಸಲಕರಣೆಗಳು, ಬೇಕಾದಂಥ ಏನೇನು ಸರ್ಕಾರ ಅನುದಾನಗಳಾಗ್ಬೋದು ಅವ್ರಿಗೆ ಕೊಡದಂಥ ಎಲ್ಲವನ್ನು ಅವರಿಗೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಪ್ರತಿ ತಿಂಗಳಿಗೆ 2 ಮೀಟಿಂಗನ್ನು ಮಾಡಿ ಅವರಿಗೆ ಧೈರ್ಯವನ್ನು ತುಂಬುತ್ತಾ ಅನೇಕ ವಿಚಾರಗಳನ್ನು ಅದರಲ್ಲಿ ಅವರಿಗೆ ತಿಳಿಸ್ಕೊಡ್ತಾ ಇದ್ದೆ. ನಂತರ ಭಾರತೀಯ ಪ್ರಾಚ್ಯವಿದ್ಯ ಸಂಶೋಧನಾಲಯ ಸಂಸ್ಥೆ ಅಂತ ಹೊನ್ನಾವರದಲ್ಲಿತ್ತು. ಅದಕ್ಕೂ ನಾನು ಸಹ ಆ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡ್ತಿದ್ದೆ. ಅಧ್ಯಕ್ಷನಾಗೂ ಮಾಡಿದ್ದರು. ಅದು ವಿಶೇಷ ಅಂದರೆ ಹಸ್ತಪ್ರತಿ ಸಂರಕ್ಷಣಾ ಸಮಿತಿ ಅಂತ ಮಾಡಿದರು. ಅಂದರೆ ನಮ್ಮ ವೈದಿಕರ ಮನೆಗಳಲ್ಲಿ, ಹಳೆಯ ಕಡೆ ಯಾರ್ಯಾರ ಮನೆಗಳಲ್ಲಿ ಹಸ್ತಪ್ರತಿಗಳನ್ನು, ಓಲೆಗರಿ ಗ್ರಂಥಗಳಾಗ್ಬೋದು, ಅನೇಕ ಡಾಕ್ಯುಮೆಂಟ್ಗಳನ್ನು, ಆಗಿನ ತಾಮ್ರದ ಶಾಸನಗಳಾಗ್ಬೋದು, ಇವೆಲ್ಲವನ್ನು ಸಹ ಸಂರಕ್ಷಣೆ ಮಾಡುವಂಥ ಕೆಲಸದಲ್ಲಿ ತೊಡಗಿದ್ದೆ. ಹಾಗೆ ನನಗೆ ಇದೊಂದೇ ಸಂಸ್ಥೆಯಲ್ಲ, ಮುಂದೆ ಬರತಕ್ಕಂಥದ್ರಲ್ಲಿ ನಾನು ಬ್ಯಾಂಕನ್ನು ತೆಗಿಬೇಕು ಅನ್ನೋದು ಉದ್ದೇಶ ಬಂತು. ನನ್ನ ಸ್ನೇಹಿತರೆಲ್ಲ ಹೇಳಿದರು, ನಾನು ಈ ಒಂದು ತಾಲೂಕು ಮೈಸೂರು ವಿಭಾಗದಲ್ಲಿ ಒಂದು ಬ್ಯಾಂಕ್ ತೆಗಿಬೇಕು ಅಂದಾಗ ಸರಸ್ವತಿಪುರಂನಲ್ಲಿ ನಾನು ಅವರನ್ನು ಭೇಟಿಯಾದೆ. ನಿಮಗೆ ಇಡೀ ಊರೇ ಪರಿಚಯ ಇದೆ, ರಾಜ್ಯ ಪರಿಚಯದಿಂದ ನಿಮಗೆ ಇಡೀ ನೀವು ಒಂದು ಊರಿಗೆ ಸೀಮಿತ ಆಗಬಾರದು ಅಂಥೇಳಿ ಅವರೇ ನನಗೆ ಅವಕಾಶವನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಶಾಶ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತೆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಂತರ ಮೈಸೂರಿನಲ್ಲಿ ಅದನ್ನು 6-7 ವರ್ಷಗಳಿಂದ ನಡೆಸ್ತಾ ಇದ್ದೇನೆ. ಸುಮಾರದಲ್ಲಿ 7-8 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ, 98% ಕಲೆಕ್ಷನ್ ಇದೆ. ಪ್ರಥಮ ಎ ಗ್ರೇಡಲ್ಲಿ ಬ್ಯಾಂಕು ಮುಂದುವರಿತಾ ಇದೆ. ಹೀಗೆ ಸಂಸ್ಥೆಗಳಿದೊಂದೇ ಅಲ್ಲ, ಶಾಲೆಗಳು, ಚಿಕ್ಕ ವಯಸ್ಸಿಂದ ಶಾಲೆಗಳು ಅಂದರೆ ನನಗೆ ಬಹಳ ಪ್ರೀತಿ. ಸಂಘದ ಶಾಲೆಗಳಲ್ಲೂ ಕೆಲಸ ಮಾಡುತ್ತಿದ್ದೆ. ವಿದ್ಯಾಭಾರತಿ ಅನ್ನತಕ್ಕಂಥ ಪುಟ್ಟ ಶಾಲೆ, ಚಿಕ್ಕ ಪುಟ್ಟ ಮಕ್ಕಳನ್ನು ಸೇರಿಸ್ಕೊಳ್ತಾ ಇದ್ವಿ. ಅದರಲ್ಲಿ ಶಾಲೆಯಲ್ಲಿ ಬೀದಿ ಬಿಟ್ಟ ಮಕ್ಕಳು, ಅಂದರೆ ಶಾಲೆ ಬಿಟ್ಟ ಮಕ್ಕಳು ಅಂತ ಒಂದು ಸ್ಕೀಮ್ನ ಸರ್ಕಾರ ಮಾಡಿತು. ಆಗ ಅನೇಕ ಮಕ್ಕಳನ್ನು ನಾವು ಗುಡಿಸಲು ಮಕ್ಕಳಲ್ಲಿ ಬೀದಿಲಿ ಬಿಟ್ಟಿರ್ತಾರಲ್ಲ ಅವರೆಲ್ಲ ಸೇರಿಸ್ಕೊಂಡು ನಾವು ಅವ್ರನ್ನೇ ಮಾಡಿ ಅದನ್ನು ವೃದ್ಧಿಸಿ ಇವತ್ತು ಆ ಶಾಲೆ ಬೃಹದಾಕಾರವಾಗಿ ಬೆಳೆದು 250ಕ್ಕೂ ಮಿಗಿಲಾದ ನಮ್ಮ ಮಕ್ಕಳುಗಳು ಅದರಲ್ಲೆಲ್ಲ ಓದ್ತಾ ಅಧ್ಯಯನ ಮಾಡುತ್ತಿದ್ದಾರೆ. ಅದಕ್ಕೆ ನೂತನವಾದ ಜಾಗವನ್ನು ತೆಗೆದುಕೊಂಡಿದ್ದೇವೆ. ಹೀಗೆ ಸಮಾಜದ ಕೆಲಸ. ಇನ್ನೂ ಒಂದು ಶಾಲೆ ಇದೆ, ವಿದ್ಯಾಭಾರತಿ ಆದಮೇಲೆ ಸರ್ವಜ್ಞ ಶಾಲೆ, ಸುಪ್ರಭಾತ ಶಾಲೆ ಅಂತ, ಅಲ್ಲೂ ಸಹಿತ 300 ಮಕ್ಕಳಿದ್ದಾರೆ. ಆ ಶಾಲೆಯನ್ನು ಸಹ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಂದಗೋಕುಲ ಅಂತ ಮಕ್ಕಳಿಗೆ ವಿಶೇಷವಾದಂಥ ಪುಟ್ಟ ಶಿಶುವಿಹಾರವನ್ನು ಮಾಡಿದ್ದೇವೆ. ಹೀಗೆ ಇದೊಂದೇ ಇಲ್ಲ, ಕೆಲಸ ಆಗ್ಬೋದು, ಎಲ್ಲವನ್ನು ಮಾಡ್ತಾ ಇದ್ದೆ. ಸಾಮಾಜಿಕ ಸೇವಾ ಸಂಸ್ಥೆಗಳಲ್ಲೂ ಸಹ ನಾನು ಒಟ್ಟು 14 ಸಂಸ್ಥೆಗಳಲ್ಲಿ ನಾನು ಸೇವೆಯನ್ನು ಮಾಡಿದಂಥ ದಾಖಲೆಗಳೆಲ್ಲ ಉಂಟು. ಎಲ್ಲದರಲ್ಲೂ ಸಹ ನಾನು ಅಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೇನೆ. ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ನಿಮಗೆಲ್ಲರಿಗೂ ಗೊತ್ತು, ಅದರಲ್ಲೂ ಸಹಿತ ನಾನು ನಿರ್ದೇಶಕನಾಗಿ ಆ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯಲ್ಲಿಯೂ ಕೆಲಸ ಮಾಡಿದ್ದೇನೆ. ಮಾಧ್ಯಮ ಲೋಕದಲ್ಲಿ ಬಹಳ ವಿಶೇಷ. ನಾನು ಆಗಿನ ಕಾಲದಲ್ಲಿ ವಿಶೇಷವಾಗಿ ಭವ್ಯ ಬ್ರಹ್ಮಾಂಡ ಅಂತ ಜನಗಳಿಗೆ ಆಧ್ಯಾತ್ಮ ವಿಚಾರ ಮತ್ತು ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಸುವಂಥ ಭವ್ಯ ಬ್ರಹ್ಮಾಂಡ ಅನ್ನೋದು ಬಹಳ ವಿಶೇಷವಾಗಿತ್ತು. 1.5 ವರ್ಷಗಳ ಕಾಲ ಯಶಸ್ವಿಯಾದಂಥ ಕಾರ್ಯಕ್ರಮ. ಅದರಲ್ಲಿ ಮಾನಸ ಸರೋವರ ಯಾತ್ರೆ ಇರತಕ್ಕಂಥದ್ದೇ ವಿಶೇಷ. 11 ಬಾರಿ ನಾನು ಮಾನಸ ಸರೋವರಿಗೆ ಹೋಗಿದ್ದೇನೆ. ಜೊತೆಯಲ್ಲಿ 100 ಜನರನ್ನು ಕರೆದುಕೊಂಡು ಹೋಗೋದು, ಶಿವನ ಬಗ್ಗೆ ಶಿವಪುರಾಣವನ್ನು ಹೇಳುವುದು, ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಡುವುದು, ಇದರಿಂದ ತುಂಬ ವಿಶೇಷವಾದಂಥ ಅದು ಪ್ರಕಾಶಮಾನವಾಯಿತು. ಹಾಗೆ ನಾನು ತೀರ್ಥಯಾತ್ರೆ ಅನ್ನತಕ್ಕಂಥದ್ದನ್ನು ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಅವ್ರನ್ನ ಯಾರೂ ಕರ್ಕೊಂಡು ಹೋಗೋರಿಲ್ಲ. ಅವರಿಗೆ ಕಾಶಿ ಯಾತ್ರೆ ಅನ್ನತಕ್ಕಂಥ ಒಂದು ಸ್ಕೀಮನ್ನಿಟ್ಟು 7 ದಿನಗಳ ಕಾಲ ರೈಲಿನಲ್ಲಿ ಕರೆದು ಊಟ ತಿಂಡಿ ಯೋಜನೆ ಮಾಡಿ ಅಲಹಾಬಾದ್, ಕಾಶಿ, ಗಯಾ ಮತ್ತು ಅಲ್ಲೆಲ್ಲ ಅವರಿಗೆ ಶ್ರಾದ್ದಾದಿಗಳನ್ನು ಮಾಡಿಸೋದು, ಸಂತೃಪ್ತಿಯಾಗಿ ಅವರಿಗೆ ಮನೆಗೆ ಕರ್ಕೊಂಡು ಬಿಡುವ ವ್ಯವಸ್ಥೆಗಳನ್ನು ಮಾಡಿದ್ದೇನೆ. ಹೀಗೆ ನನ್ನದು ಒಂದಲ್ಲ ಎರಡಲ್ಲ ಅನೇಕ ಕೆಲಸಗಳನ್ನು, ಧಾರ್ಮಿಕ ಕೆಲಸಗಳನ್ನು ಸಹಿತ, ಸಾಮಾಜಿಕ ಸೇವೆಗಳನ್ನು ಸಹಿತ ನಾನು ಮಾಡುತ್ತಾ ಇದ್ದೆ. ಹಾಗೆ ಊರಿನ ಪ್ರತಿ ನಮ್ಮಲ್ಲಿ ದಸರಾ ಮಹೋತ್ಸವ ಅಂತ ನಡೆಯುತ್ತೆ. ಅದು ಬಹಳ ವಿಶೇಷ. ಯಾಕೆಂದರೆ ಮೈಸೂರು ಕರ್ನಾಟಕದಲ್ಲಿ ದಸರಾ ಮಹೋತ್ಸವ ಪ್ರಾರಂಭ ಆಗಿದ್ದೇ ಶ್ರೀರಂಗಪಟ್ಟಣದಲ್ಲಿ 1610ರಿಂದ 1780ರವರೆಗೂ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಹೋತ್ಸವ. ಶ್ರೀರಂಗರಾಯ ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ಶ್ರೀರಂಗಪಟ್ಟಣಕ್ಕೆ ಬರ್ತಾನೆ. ಅಲಮೇಲ ಮತ್ತು ಶ್ರೀರಂಗರಾಯ ದಸರಾ ಮಹೋತ್ಸವ ಪ್ರಾರಂಭ ಮಾಡ್ತಾರೆ. ಅದನ್ನು ಸಾಂಕೇತಿಕವಾಗಿ ನಾವು ಶ್ರೀರಂಗಪಟ್ಟಣದಲ್ಲೂ ಸಹ ಈಗಲೂ 15-20 ವರ್ಷಗಳಿಂದ ದಸರಾ ಮಹೋತ್ಸವವನ್ನು ಅತೀ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. 15-20 ವರ್ಷಗಳಿಂದ ದಸರಾ ಮಹೋತ್ಸವವನ್ನು ಅತೀ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ.
ಅದರ ಅಧ್ಯಕ್ಷತೆಯನ್ನು ನಾನೇ ವಹಿಸಿ ಪೂಜಾದಿಗಳಾಗ್ಬೋದು, ವೇದಿಕೆಗಳಾಗ್ಬೋದು, ಕೆಲಸ ಕಾರ್ಯಗಳಾಗ್ಬೋದು, ಸರ್ಕಾರವೇ ಕೆಲವು ಸಲ ಮಾಡೋಕ್ಕಾಗದೇ ಇರತಕ್ಕಂಥ ಕಾಲದಲ್ಲೂ ಸಹ ನಾನು ಈ ಕೆಲಸದ ಪ್ರಾತಿನಿಧ್ಯವನ್ನೇ ವಹಿಸಿ ನಡೆಸ್ಕೊಂಡು ಬಂದಿದ್ದೇನೆ. ಹೋರಾಟಗಳು, ಕಾವೇರಿನ ಸಂರಕ್ಷಣೆ ಮಾಡುವುದೇ ನನ್ನ ಧ್ಯೇಯೋದ್ದೇಶದ ಗುರಿ. ಭಾಗಮಂಡಲದಿಂದ ಪುಂಪುಹಾರವರೆಗೆ ಕಾವೇರಿ ಪಾದಯಾತ್ರೆ, ಬೈಕ್ ರ್ಯಾಲಿ, ಸೈಕಲ್ ಯಾತ್ರೆ ಎಲ್ಲವನ್ನೂ ಸಹ ನಮ್ಮ ಗಣೇಶ ಸ್ವರೂಪಾನಂದಗಿರಿ ಸ್ವಾಮಿಗಳು ಅಂಥೇಳಿ ಅವರ ಜೊತೆಯಲ್ಲಿ ನಡೆಸಿದ್ದೇವೆ. ಪ್ರತಿ ವರ್ಷ ಕಾವೇರಿ ಆರತಿಯನ್ನು ಪ್ರಾರಂಭ ಮಾಡಿದ್ದೇ ನಾವು. ಭಾಗಮಂಡಲದಲ್ಲಿ ಪೂಜೆ ಮಾಡಿ ಆ ತೀರ್ಥವನ್ನು ರಥದ ಮೂಲಕ ಈಗಲೂ ಸಹ ನಾವು ತುಲಾ ಮಾಸದಲ್ಲಿ ಅಲ್ಲಿಂದ ಭಾಗಮಂಡಲದಿಂದ ನಾವು ಪುಂಪುಹಾರರಿಗೆ ಹೋಗಿ ಕಾವೇರಿ ತಾಯಿ ಬಂಗಾಳ ಕೊಲ್ಲಿಯಲ್ಲಿ ವಿಲೀನ ಆಗ್ತಾಳೆ, ಅಲ್ಲಿವರೆಗೂ ಈ ಯಾತ್ರೆಗಳು ನಡೀತಾ ಇರುತ್ತೆ. ಸ್ವಚ್ಛತಾ ಅಭಿಯಾನ ಅಂಥೇಳಿ ನಾನು ಅನೇಕ ಹೋರಾಟವನ್ನು ಮಾಡಿ ಕಾವೇರಿಗೆ ಅನೇಕ ನದಿ ದಡಗಳಲ್ಲಿರುವಂಥ ಅನೇಕ ಊರುಗಳು, ಪಟ್ಟಣಗಳು, ಪಂಚಾಯಿತಿಗಳು ಆ ತನ್ನ ಮಲಿನ ನೀರುಗಳನ್ನು ಕಾವೇರಿಗೆ ಬಿಡ್ತಾ ಇದ್ದಾರೆ. ಇದರ ಹೋರಾಟ ಪಾದಯಾತ್ರೆ ಮುಖಾಂತರ ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಪಾದಯಾತ್ರೆ, ಹಾಗೂ ಮೈಸೂರಲ್ಲಿ ಅನೇಕ ಕಾರ್ಖಾನೆಗಳು ಆ ನಾಲೆಗಳ ಮುಖಾಂತರವಾಗಿ ಕಾವೇರಿ ನದಿಗೆ ಬಿಡುತ್ತಿದ್ದನ್ನು ಹೋರಾಟ ಮಾಡಿ ಅಂದಿನ DC ಶಿಖಾ ಅವರ ಮುಖಾಂತರವಾಗಿ 11 ಫ್ಯಾಕ್ಟ್ರಿಗೆ ನಾನು ಬೀಗವನ್ನು ಹಾಕಿಸಿ ಗಾಡಿ ಕಾರ್ಖಾನೆಯನ್ನು ಬಂದ್ ಮಾಡಿದ್ದೇನೆ. ಹೀಗೆ ಹೋರಾಟಗಳಲ್ಲಿ ನಮ್ಮಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಿದೆ, ಅದಕ್ಕೂ ಸಹ ಒಂದು ಸ್ವರ್ಣ ಕಲಶವನ್ನು ಇಡುವಾಗ ಅದು ಬಿದ್ದೋಗಿತ್ತು. ಅದು 6 ತಿಂಗಳಾದರೂ ಇಡಲಿಲ್ಲ. ಅದಕ್ಕೂ ಹೋರಾಟವನ್ನು ಉಪವಾಸ ಸತ್ಯಾಗ್ರಹ ಅನ್ಕೋತಾಗ ಅದಕ್ಕೂ ಸಹ ಕಲಶವನ್ನಿಟ್ಟರು. ಹೀಗೆ ಅನೇಕ ಹೋರಾಟಗಳಲ್ಲೂ ನಾನು ಯಾವುದೇ ಒಂದು ಕೆಲಸ ಆದರೂ ಮುಂಚೂಣಿಯಲ್ಲಿ ನಾವು ವೇಷಭೂಷಣದ ಈ ಥರ ಇದ್ದರೂ ಹೋರಾಟಗಳಿಗೆ ಮುಂದಾಳತ್ವವನ್ನು ವಹಿಸುತ್ತಾ ಇದ್ದೇನೆ. ಹಾಗೆ ನಾನು ಅಲ್ಲಿಂದ ಬೆಳೆದು ಬಂದು ವಿದೇಶದ ಕೆಲವು ಕಾರ್ಯಕ್ರಮಗಳಿಗೆ ಹೋಗುವಂಥ ಸಂದರ್ಭಗಳು ಬಂದಿತ್ತು ನನಗೆ. ಅದರಲ್ಲಿ ಪ್ರಥಮವಾಗಿ 1997ರಲ್ಲಿ ಶೃಂಗೇರಿ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಶೃಂಗೇರಿಯಲ್ಲಿ ಶಂಕರ ಮಠವನ್ನು ಪ್ರಾರಂಭ ಆಯಿತು ನ್ಯೂಜೆರ್ಸಿಯಲ್ಲಿ. ಆಗ ನನ್ನನ್ನು ಇಲ್ಲಿದ್ದ ನಮ್ಮ ಗೌರಿಶಂಕರ್ ಅವರು ಕಳಿಸ್ಕೊಟ್ಟಿದ್ದರು. ಅಲ್ಲಿ ನಾನು ವಿಶೇಷವಾದ ಅಲಂಕಾರ, ಪೂಜೆ, ಮಂತ್ರಗಳೊಡನೆ ನಾನು ಎಲ್ಲರಿಗೂ ಚಿರುಪರಿಚಿತನಾಗಿದ್ದೆ. ನಂತರ ಪ್ರತಿ ವರ್ಷ ಹೋಗುವಂಥ ನನಗೆ ವೀಸಾನು ದೊರೆತು ಗಣಪತಿ ಸಚ್ಚಿದಾನಂದ ಆಶ್ರಮದ ಅವರ ಮೇಲೆ ನನಗೆ ವೀಸಾ ಪ್ರತಿ ವರ್ಷ 10 ವರ್ಷ 30 ವರ್ಷಗಳ ವೀಸಾ, ಧರ್ಮ ಪ್ರಚಾರಕರ ವೀಸಾ ಅಂಥೇಳಿ ನಾನು ಪ್ರತಿ ವರ್ಷವೂ ಹೋಗ್ತೇನೆ. ಹೀಗೆ ಅಲ್ಲೂ ಕೂತ್ಕೊಳ್ತಾ ಇರಲಿಲ್ಲ. ಅಲ್ಲಿ ನಾನು ಒಂದು ಸಲ ನನಗೆ ಹೆಡ್ ಆಫ್ ಟಾಂಪಾ ಫ್ಲೋರಿಡಾದಲ್ಲಿದ್ದರೆ ಅಲ್ಲಿಂದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ಓಡಾಡ್ತಿದ್ದೆ, ಈ ಕಡೆ ಮಯಾಮಿಂದ ಈ ಕಡೆವರೆಗೂ ಓಡಾಡ್ತಿದ್ದೆ. ಎಲ್ಲ ಕಡೆ ಹೋಗಿ ಸಂಘಟನೆ ಮಾಡುವುದು, ಜ್ಯೋತಿಷ್ಯ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಧರ್ಮ ಪ್ರಚಾರಗಳನ್ನು ಮಾಡುವುದು, ಇವೆಲ್ಲವನ್ನು ಮಾಡಿದೆ. ಅಲ್ಲಿ ನನಗೆ ಡಲಾಸಲ್ಲಿ ವಿಶೇಷವಾಗಿ ಮಿಕಿನಿ ಅನ್ನೋ ಗ್ರಾಮ ಇದೆ. ಆ ಹಳ್ಳಿಯಲ್ಲಿ ನಾನು ಎಲ್ಲರನ್ನು ಸೇರಿಸಿ ಅವರಿಗೆ ಮಾತಾಡಿ ಒಂದು ಸಂಘಟನೆಯನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದೆ. ಅಮೇರಿಕಾದಲ್ಲಿ ಡಲಾಸಲ್ಲಿ 62 ಜನ ನಮ್ಮಲ್ಲಿ ವಿಪ್ರವೃಂದದವರು ಮೊದಲು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಕ್ಕೆ ಮೆಂಬರ್ ಆಗ್ತಾರೆ. ನಂತರ ಇವತ್ತಿನ ದಿವಸ ಅವತ್ತಿಂದ ಬೆಳೆದ ಸಂಸ್ಥೆ 3 ವರ್ಷಗಳೊಳಗೆ 480 ಜನ ಇತ್ತೀಚೆಗೆ ಮೆಂಬರ್ಗಳಾಗಿದ್ದಾರೆ. ಇದನ್ನು ಅಶೋಕ್ ಹಾರ್ನಳ್ಳಿಯವರೇ ಉದ್ಘಾಟನೆಯನ್ನು ಮಾಡಿ ಅವರು ಈ ವಿಡಿಯೋ ಕಾನ್ಫರೆನ್ಸ್ ಅದು ಉದ್ಘಾಟನೆ ಮಾಡಿ ಶುಭ ಆಶೀರ್ವಾದವನ್ನು ಮಾಡಿದ್ದಾರೆ. ಅಲ್ಲೂ ಸಹ ನಾನು ಅಲ್ಲಿ ನಡೆಯುವ ವಿಶೇಷ ಘಟನೆಗಳನ್ನು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೆ. ಈಗ ಟ್ಯಾಂಪಾ ಆಗ್ಬೋದು, ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಜೆರ್ಸಿ ಆಗ್ಬೋದು, ಎಲ್ಲ ಕಡೆಯೂ ಆ ಸಂಘಟನೆಯನ್ನು ನೂತನ ಸ್ಥಾಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ. ಅಂದರೆ ಇದೊಂದೇ ಅಲ್ಲ, ಸಾಮಾಜಿಕ ಸೇವೆ ಅಂದರೆ ಮನುಷ್ಯನಿಗೆ ಬೇಕಾದಂಥ ಎಲ್ಲ ಕೆಲಸಗಳು ಅತಿ ಮುಖ್ಯ. ಅದರಲ್ಲಿ ಕರೋನಾ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ, ಅದು ನನ್ನ ವಿಶೇಷವಾದಂಥ ಕೆಲಸ. ಕರೋನಾ ಕಾಲದಲ್ಲಿ ಸುಮಾರು ಎಲ್ಲರೂ ಸಹ 1900 ನಿಮಗೆಲ್ಲ ಗೊತ್ತಿರೋ 1920ರಲ್ಲಿ ಸತ್ತಂಥ ಪ್ರಥಮ ಬಾರಿ ಲಾಕ್ಡೌನ್ ಆಯಿತು. ಆಗ ಬೇಕಾದಷ್ಟು ಜನ ಸತ್ತೋದಾಗ ನಮಗೆ ಬಾಡಿಯನ್ನು ಕೊಡದೆ ಸರ್ಕಾರದವರೇ ಸುಟ್ಟು ಆ ಅಸ್ಥಿಗಳನ್ನು 1400 ಅಸ್ಥಿಗಳು ಬೆಂಗಳೂರಲ್ಲಿ ಒಂದು ಮಡಿಕೆಯಲ್ಲಿ ತುಂಬಿಟ್ಟಿದ್ದರು. ಇದನ್ನು ನಾನು ತಿಳಿದು ಯಾವ ರೀತಿ ಇದನ್ನು ನನಗೆಲ್ಲ ಪ್ರತಿದಿನ ಫೋನ್ ಮಾಡೋರು, ಗುರುಗಳೇ ನಮ್ಮ ಮನೆಯವರು ಸತ್ತೋಗಿದ್ದಾರೆ, ಅಸ್ಥಿ ಬಿಟ್ಟಿಲ್ಲ, ತಿಥಿ ಮಾಡೋಕ್ಕಾಗ್ತಿಲ್ಲ, ಯಾವ ರೀತಿಯಿಂದಾಗ ನಾನು 1 ವಾರ ಯೋಚನೆ ಮಾಡಿ ನಂತರ ನನಗೆ ಗೊತ್ತಾದಂಥ ನ್ಯಾಯಾಧೀಶರ ಮುಖಾಂತರವಾಗಿ ಅರ್ಜಿಯನ್ನು ಹಾಕದೆ. ತಕ್ಷಣ ನನಗೆ ಕಂದಾಯ ಸಚಿವರಂಥ ಅಶೋಕರ್ ಅವರು ಲೆಟ್ರ್ ಕೊಟ್ಟರು, ನಾಳೆಯಿಂದ ನೀವು 5-6 ಜನ ಅಸ್ಥಿ ವಿಸರ್ಜನೆ ಮಾಡಲಿಕ್ಕೆ ಕರ್ಮಾಂತರಕ್ಕೆ ಬರಬಹುದು ಶ್ರೀರಂಗಪಟ್ಟಣಕ್ಕೆ ಅಂತ. ಆಗ ಅಲ್ಲಿಂದ ನಾನು ಹೋರಾಟವನ್ನು ಮಾಡಿ ಅವರಲ್ಲಿರ್ತಕ್ಕಂಥ ಅಸ್ಥಿಗಳನ್ನೆಲ್ಲ 1480 ಜನದ ಹೆಸರುಗಳ ಸಮೇತ ಅದನ್ನು ತೆಗೆದುಕೊಂಡು ಕಾವೇರಿ ನದಿ ಮಳವಳ್ಳಿಯಲ್ಲಿ ಅದನ್ನು ವಿಸರ್ಜನೆಯನ್ನು ಮಾಡಿದೆ. ನಂತರ ಅಶೋಕ್ ಅವರ ಮುಂದಾಳತ್ವದಲ್ಲಿ ನಾವು ಕರ್ಮಾಂತರಗಳನ್ನು ಎಲ್ಲವನ್ನು ಮಾಡಿದ್ವಿ. ಇದು ಸಾಮಾಜಿಕ ಸೇವೆ. ಯಾಕೆಂದರೆ ಇದರಲ್ಲಿ ಆ ಒಂದು ಹೆಸರುಗಳನ್ನು ಹೇಳ್ತಾ ಫೇಸ್ಬುಕ್ ಲೈವ್ನಲ್ಲಿ ಹಾಕಿದ್ದೆ. ಆಗ ಒಂದಿಬ್ಬರು ನನಗೆ ಅದನ್ನು ನೋಡಿ ಕಣ್ಣಲ್ಲಿ ನೀಡ್ತಾ ಅಳ್ತಾ, ಗುರುಗಳೇ ನಮ್ಮ ಅಕ್ಕ ಭಾವನ ನನಗೆ ಋಣ ತೀರ್ಸೋಕ್ಕಾಗಿಲ್ಲ, ಇದು ಕರ್ಮ ಆಗಲಿಲ್ಲ ಅಂತ 1 ತಿಂಗಳಾದರೂ ನಾನು ಅಸ್ಥಿ ಬಿಟ್ಟಿಲ್ಲ ಅಂತಿದ್ದೆ, ನೀವು ಕೆಲಸ ಮಾಡಿದ್ದೀರಾ ಅಂಥೇಳಿ ನನಗೆ ದೂರವಾಣಿ ಮುಖಾಂತರವಾಗಿ ಮಾಡಿ ಅವರು ಹತ್ಕೊಂಡು ನಮಗೆ ನಮಸ್ಕಾರ ದಂಡವನ್ನು ತಲುಪಿಸಿದ್ದೇನೆ. ಹೀಗೆ ಸಾಮಾಜಿಕ ಸೇವೆಯಲ್ಲಿ ನನಗೆ ಇನ್ನೂ ಒಂದು ವಿಶೇಷ ಇದೆ. ನೀವು ನೋಡಿದ್ರೆ ನಾನು ಇವೆಲ್ಲ ನೋಡ್ತಾ ಇದ್ದೆ.
ನೋಡುವಾಗ ನನಗೆ ವಿಶೇಷವಾಗಿ ನಾನು ಸುಮಾರು 20 ವರ್ಷಗಳ ಹಿಂದೆಯೇ TV9ನಲ್ಲಿ ಚರ್ಚೆ ಬರ್ತಾ ಇತ್ತು. ಯಾವುದ್ರ ಬಗ್ಗೆ ಅಂದರೆ ಕ್ರಿಮಿನೇಷನ್ ಯಾವ ರೀತಿ ಮಾಡಬೇಕು, ಯಾಕೆ ಇದನ್ನು ದಹನ ಸಂಸ್ಕಾರವನ್ನೇ ಸುಡಬೇಕು ಅನ್ನೋದನ್ನು, ಪಂಚಭೂತಗಳಲ್ಲಿ ವಿಲೀನ ಮಾಡಬೇಕು ಅನ್ನೋದನ್ನು ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡಿ 30 ವರ್ಷಗಳ ಹಿಂದೆ ಮಾಡಿದಾಗ ನನ್ನ ಶಿಷ್ಯ ಒಬ್ಬ ಸುಮಾರು 4 ವರ್ಷಗಳ ಕಾಲ ತನ್ನ ತಂದೆ ದೇಹವನ್ನು ಇಟ್ಕೊಂಡಿದ್ದ. ಕೋರ್ಟಲ್ಲಿ ಗೆದ್ದ ಮೇಲೆ ಸುಡುವಂಥ ಒಂದು ಅವಕಾಶವನ್ನು ಅಮೇರಿಕಾದ ಸರ್ಕಾರ ಕೊಡ್ತು. ಪ್ರಥಮ ಬಾರಿಗೆ 5 ಕಡೆಯಲ್ಲಿ ಸ್ಮಶಾನವನ್ನು ನಿರ್ಮಾಣ ಮಾಡಿದ್ದಾರೆ, ಕ್ರಿಮಿನೇಷನ್ ಗ್ರೌಂಡ್. ಅಲ್ಲಿ ಅದರಲ್ಲೂ ಟ್ಯಾಂಪಾದಲ್ಲೂ ಒಂದಿದೆ. ಅವರು ಸೆನೆಟ್ನವರನ್ನು ಒಂದು ಲೆಟ್ರ್ ಕೊಟ್ಟು ನಿಮ್ಗೆ ಏನೇನು ಬೇಕು ಇದನ್ನೆಲ್ಲ ಮಾಡಬೇಕು ಅಂತ ಸಹ ನನ್ನ ಸ್ನೇಹಿತರಾದ ಸುಬ್ರಹ್ಮಣ್ಯ ಮತ್ತು ಗುರುದತ್ ಮುಖಾಂತರ ಕೇಳಿದರು. ನಾನು ಇಲ್ಲಿಗೆ ಬೇಕಾದಂಥ ಪ್ರಥಮ ದಿನದ ಸಾಮಗ್ರಿಗಳೆಲ್ಲ ಕೊಟ್ಟೆ. ಅಷ್ಟನ್ನೂ ಸಹ ಅಮೇರಿಕಾ ದೇಶ ಅದನ್ನು ಒಪ್ಪಿಕೊಂಡು ಇದನ್ನು ಸುಡುವಂಥ ವ್ಯವಸ್ಥೆಯನ್ನು ಇವತ್ತು 18 ಕಡೆ ಅಮೇರಿಕಾ ದೇಶದಲ್ಲಿ ಕ್ರಿಮಿನೇಷನ್ ಗ್ರೌಂಡ್ಗಳನ್ನು ಎಲ್ಲ ಕಡೆ ಮಾಡಿದ್ದಾರೆ. ಯಾಕೆ ಕೊಂಡು ಕಾವೇರಿ ನದಿ ಮಳವಳ್ಳಿಯಲ್ಲಿ ಅದನ್ನು ವಿಸರ್ಜನೆಯನ್ನು ಮಾಡಿದೆ. ನಂತರ ಅಶೋಕರನ ಮುಂದಾಳತ್ವದಲ್ಲಿ ನಾವು ಕರ್ಮಾಂತರಗಳನ್ನು ಎಲ್ಲವನ್ನು ಮಾಡಿದ್ವಿ. ಇದು ಸಾಮಾಜಿಕ ಸೇವೆ. ಯಾಕೆಂದರೆ ಇದರಲ್ಲಿ ಆ ಒಂದು ಹೆಸರುಗಳನ್ನು ಹೇಳ್ತಾ ಫೇಸ್ಬುಕ್ ಲೈವ್ನಲ್ಲಿ ಹಾಕಿದ್ದೆ. ಆಗ ಒಂದಿಬ್ಬರು ನನಗೆ ಅದನ್ನು ನೋಡಿ ಕಣ್ಣಲ್ಲಿ ನೀರ್ತಾ ಅಳ್ತಾ, ಗುರುಗಳೇ ನಮ್ಮ ಅಕ್ಕ ಭಾವನ ನನಗೆ ಋಣ ತೀರ್ಸೋಕ್ಕಾಗಿಲ್ಲ, ಇದು ಕರ್ಮ ಆಗಲಿಲ್ಲ ಅಂತ 1 ತಿಂಗಳಾದರೂ ನಾನು ಅಸ್ಥಿ ಬಿಟ್ಟಿಲ್ಲ ಅಂತಿದ್ದೆ, ನೀವು ಕೆಲಸ ಮಾಡಿದ್ದೀರಾ ಅಂತೇಳಿ ನನಗೆ ದೂರವಾಣಿ ಮುಖಾಂತರವಾಗಿ ಮಾಡಿ ಅವರು ಹತ್ಕೊಂಡು ನಮಗೆ ನಮಸ್ಕಾರ ದಂಡವನ್ನು ತಲುಪಿಸಿದ್ದೇನೆ. ಹೀಗೆ ಸಾಮಾಜಿಕ ಸೇವೆಯಲ್ಲಿ ನನಗೆ ಇನ್ನೂ ಒಂದು ವಿಶೇಷ ಇದೆ. ನೀವು ನೋಡಿದ್ರೆ ನಾನು ಇವೆಲ್ಲ ನೋಡ್ತಾ ಇದ್ದೆ. ನೋಡುವಾಗ ನನಗೆ ವಿಶೇಷವಾಗಿ ನಾನು ಸುಮಾರು 20 ವರ್ಷಗಳ ಹಿಂದೆಯೇ TV9ನಲ್ಲಿ ಚರ್ಚೆ ಬರ್ತಾ ಇತ್ತು. ಯಾವುದ್ರ ಬಗ್ಗೆ ಅಂದರೆ ಕ್ರಿಮಿನೇಷನ್ ಯಾವ ರೀತಿ ಮಾಡಬೇಕು, ಯಾಕೆ ಇದನ್ನು ದಹನ ಸಂಸ್ಕಾರವನ್ನೇ ಸುಡಬೇಕು ಅನ್ನೋದನ್ನು, ಪಂಚಭೂತಗಳಲ್ಲಿ ವಿಲೀನ ಮಾಡಬೇಕು ಅನ್ನೋದನ್ನು ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡಿ 30 ವರ್ಷಗಳ ಹಿಂದೆ ಮಾಡಿದಾಗ ನನ್ನ ಶಿಷ್ಯ ಒಬ್ಬ ಸುಮಾರು 4 ವರ್ಷಗಳ ಕಾಲ ತನ್ನ ತಂದೆ ದೇಹವನ್ನು ಇಟ್ಕೊಂಡಿದ್ದ. ಕೋರ್ಟಲ್ಲಿ ಗೆದ್ದ ಮೇಲೆ ಸುಡುವಂಥ ಒಂದು ಅವಕಾಶವನ್ನು ಅಮೇರಿಕಾದ ಸರ್ಕಾರ ಕೊಡ್ತು. ಪ್ರಥಮ ಬಾರಿಗೆ 5 ಕಡೆಯಲ್ಲಿ ಸ್ಮಶಾನವನ್ನು ನಿರ್ಮಾಣ ಮಾಡಿದ್ದಾರೆ, ಕ್ರಿಮಿನೇಷನ್ ಗ್ರೌಂಡ್. ಅಲ್ಲಿ ಅದರಲ್ಲೂ ಟ್ಯಾಂಪಾದಲ್ಲೂ ಒಂದಿದೆ. ಅವರು ಸೆನೆಟ್ನವರನ್ನು ಒಂದು ಲೆಟ್ರ್ ಕೊಟ್ಟು ನಿಮ್ಗೆ ಏನೇನು ಬೇಕು ಇದನ್ನೆಲ್ಲ ಮಾಡಬೇಕು ಅಂತ ಸಹ ನನ್ನ ಸ್ನೇಹಿತರಾದ ಸುಬ್ರಹ್ಮಣ್ಯ ಮತ್ತು ಗುರುದತ್ ಮುಖಾಂತರ ಕೇಳಿದರು. ನಾನು ಇಲ್ಲಿಗೆ ಬೇಕಾದಂಥ ಪ್ರಥಮ ದಿನದ ಸಾಮಗ್ರಿಗಳೆಲ್ಲ ಕೊಟ್ಟೆ. ಅಷ್ಟನ್ನೂ ಸಹ ಅಮೇರಿಕಾ ದೇಶ ಅದನ್ನು ಒಪ್ಪಿಕೊಂಡು ಇದನ್ನು ಸುಡುವಂಥ ವ್ಯವಸ್ಥೆಯನ್ನು ಇವತ್ತು 18 ಕಡೆ ಅಮೇರಿಕಾ ದೇಶದಲ್ಲಿ ಕ್ರಿಮಿನೇಷನ್ ಗ್ರೌಂಡ್ಗಳನ್ನು ಎಲ್ಲ ಕಡೆ ಮಾಡಿದ್ದಾರೆ. ಯಾಕೆಂದರೆ ಹಿಂದೂಗಳಲ್ಲಿ ಸತ್ತ ತಕ್ಷಣ ಕರ್ಮಾಂತರಗಳನ್ನು 4 ವಿಧಾನ, ಪೃಥ್ವಿ, ಆಪಹ, ತೇಜಸ್ಸು, ವಾಯು, ಆಕಾಶ ಎಲ್ಲಿ ಬೇಕಾದ್ರೂ ವಿಸರ್ಜನೆ ಮಾಡ್ತಾರೆ. ಹಾಗೆ ಆ ಕ್ರಿಮಿನೇಷನ್ನ ಸುಡುವ ಕಾರ್ಯಕ್ರಮ ಹಿಂದೂಗಳಲ್ಲಿ ಬಂದಿದೆ. ಅದನ್ನು ಮಾಡುವಂಥ ಪ್ರಥಮ ಬಾರಿ ನಾನು ಅಲ್ಲಿ ಮಾಡಿಸ್ದೆ. ಹಾಗೆಲ್ಲರೂ ಇದನ್ನೆಲ್ಲ ನೋಡಿ, ಹಾಗೆ ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಾಗ ನಾನು ಮತ್ತು ರವೀಂದ್ರ ಭಟ್ ಅಂತ ಪ್ರಜಾವಾಣಿ ಎಡಿಟರ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಆ ಕಾರ್ಯಕ್ರಮದಲ್ಲಿ ಮಾತಾಡಿದಾಗ ಅದು ವೃದ್ಧಾಶ್ರಮ. ಅನೇಕ ಜನರು ಕೂತಿದ್ದರು. ನೋಡಿದಾಗ ಮಧ್ಯದಲ್ಲಿ ಎದ್ದು ಆ ರವೀಂದ್ರ ಭಟ್ಟನ್ನು ಪ್ರಶ್ನೆ ಮಾಡೋದು ಒಂದಮ್ಮ, ಸಾರ್ ನಾನು ಮುಂದೆ ಸತ್ತಾಗ ಬಾಲಪ್ರಕಾಶ್ ಗುರುಗಳಿಗೆ ನನ್ನ ದೇಹವನ್ನು ಸಮರ್ಪಣೆ ಮಾಡಬೇಕು ಅಂದರೆ ಕರ್ಮ ಅವರೇ ಮಾಡಿಸ್ಬೇಕು ಅಂದರು. ಆಗ ಅವರಿಗೆ ಗಾಬರಿ ಆಯಿತು, ಏನು ಹೀಗೆ ಹೇಳ್ತಾರಲ್ಲ ಅಂದಾಗ. ಆಗ ಅದನ್ನು ನಾವು ಚರ್ಚೆ ಮಾಡಿದ್ವಿ. ನನ್ನ ಹೆಸರಿಗೆ ಈಗಾಗಲೇ ಸುಮಾರು 16 ಜನ ಈಗ ಬಾಡಿನ ಬಿಲ್ ಮಾಡಿದ್ದಾರೆ ನನ್ನ ಹೆಸರಿಗೆ. ವಿದೇಶದಲ್ಲಿ ಒಂದು 8 ಜನ ನನ್ನ ಬಾಡಿಗೆ ಬಿಲ್ ಮಾಡಿದರು, 4 ಜನ ಮುಗಿಸಿದ್ದೀನಿ. ಹಾಗೆ ಇದನ್ನೆಲ್ಲ ನೋಡಿದಾಗ ಅಧ್ಯಾತ್ಮದಲ್ಲಿ ಏನೋ ಒಂದು ಶಕ್ತಿ ಇದೆ. ನಂತರ ಕೊನೆಯಲ್ಲೂ ನನ್ನ ಅಂತ್ಯ ಸಂಸ್ಕಾರ ಚೆನ್ನಾಗಾಗಬೇಕು ಅನ್ನೋ ಧ್ಯೇಯೋದ್ದೇಶಗಳನ್ನು ಜನಗಳಿಟ್ಕೊಂಡಿದ್ದಾರೆ. ಆದ್ದರಿಂದ ನಾನು ಅವ್ರಿಗೇನು ಬೇಕೋ ಅವ್ರು ಏನು ಹೇಳ್ತಾರೋ ಅದನ್ನು ಅದೇ ರೀತಿ ಡೆತ್ ವಿಲ್ ಅಂದರೆ ಕೊನೆಯಲ್ಲಿ ನನ್ನ ದೇಹ ಈ ಥರ ಆಗಬೇಕು ಅನ್ನೋದನ್ನು ಆ ಮಾತಿಗೆ ಬೆಲೆ ಇರುತ್ತದೆ. ಆಗ ನನ್ನ ಬಗ್ಗೆ ಎಲ್ಲ ಚರ್ಚೆ ನಡೀತು TV ಯಲ್ಲಿ. ಆಗ ಅದನ್ನು ಅವರು ರವೀಂದ್ರ ಭಟ್ ಅವರು ಒಂದು ಆರ್ಟಿಕಲ್ ಬರೀತೀನಿ ಗುರುಗಳನ್ನು ಬರೀರಿ ಹಿಂದೆ. ಆಗ ಶ್ರಾದ್ದಕ್ಕಾಗಿ ವಿಲ್ ಅಂತ ಒಂದು ಬರೆದ್ರು. ಆರ್ಟಿಕಲ್ ಚೆನ್ನಾಗೋಯ್ತು, ಮಾಧ್ಯಮದಲ್ಲಿ TV ಯಲ್ಲಿ ಚರ್ಚೆ ಆಯಿತು. ನನ್ನನ್ನು ಚರ್ಚೆಯಲ್ಲಿ ಕೇಳ್ತಾಯಿದ್ರು, ಏನು ಸಾಯೋಕ್ಕೆ ಮುಂಚೆನೇ ನೀವು ದುಡ್ಡು ತೊಗೋತಿರಂತಲ್ಲ ಅಂತ. ಆಗ ನಾನು ಉದಾಹರಣೆಗಳನ್ನು ಕೊಟ್ಟೆ. LIC ಅಂದ್ರೇನು ಸ್ವಾಮಿ, ಬದಿರವಾಗ ಯಾಕೆ LIC ದುಡ್ಡು ಕೊಟ್ಟಿದೆ, ಅದು ಅದೇ ಥರ. ಮತ್ತು ಅನೇಕ ಇನ್ಶೂರೆನ್ಸ್ಗಳಿದೆ, ಯಶಸ್ವಿನಿ ಅಂತ ಅವೆಲ್ಲ ಯಾವ ಕೈಕಾಲು ಮುರ್ಕೊಂಡ್ರೆ ಅಂದರೆ ಮುರ್ಕೊಂಬಿಡ್ಲಿ ಅಂತ ಅರ್ಥ ಅಲ್ಲ. ಆದರೆ ಮುಂದಿನ ಯೋಜನೆಗಳನ್ನು ಹಾಕೊಳ್ಳುವಾಗ ಅದನ್ನು ಯೋಜನೆ ಮಾಡಿ ನಿಗದಿತ ಠೇವಣಿಯನ್ನಿಟ್ಟು ನನಗೂ ಈ ರೀತಿ ಸಂಸ್ಕಾರ ಆಗಬೇಕು ಅಂತಾರೆ. ಯಾಕೆಂದರೆ ಈ ಸಂಸ್ಕಾರದ ವಿಚಾರದಲ್ಲಿ ನನ್ನನ್ನೇ ಕರ್ನಾಟಕದಲ್ಲಿ ಪ್ರಾತಿನಿಧ್ಯ ಯಾಕೆ ತಗೋತಾರೆ ಅಂದರೆ ನಾನು ಎಲ್ಲರ ಹಿರಿಯರ ಕೆಲಸಗಳನ್ನು ಮಾಡಿಸಿದ್ದೇನೆ. ಮೊದಲನೇದಾಗಿ ರಾಮಕೃಷ್ಣ ಹೆಗಡೆಯವರು, ನಂತರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೆಲಸದಲ್ಲೂ ನನ್ನನ್ನೇ ಕರೆದಿದ್ದರು, ವಿಷ್ಣುವರ್ಧನ್ನೂ ಕರೆದಿದ್ದರು. ವಿಷ್ಣುವರ್ಧನ್ ಕೆಲಸ ಆಗಬಾಗ್ಲೇ ಅಂಬರೀಷ್ ನನಗೂ ಇದೇ ಥರ ನಮ್ಮ ಅಣ್ಣನ ಥರ ನೀವೇ ಮಾಡಿಸ್ಬೇಕು ಗುರುಗಳೇ ಅಂತ ಹೇಳ್ತಾಯಿದ್ರು. ನಂತರ ನಾನು ಅಮೇರಿಕಾದಲ್ಲಿದ್ದೆ, ಹಾಗೂ ಅವರ ಮನೆಯವರು ಹೇಳಿ ನಾನು ವಾಯ್ಸ್ ಇದರಲ್ಲಿ ಮಾತಾಡಿ ಕೆಲಸ ಆಯಿತು. ಹಾಗೆ ರಾಜ ಮಹಾರಾಜರು ಶ್ರೀಕಂಠದತ್ತ ಅವರ ಸಂಪರ್ಕ ನಮಗೆ ಮೊದಲಿಂದಲೂ ಇತ್ತು. ಪ್ರತಿ ಶನಿವಾರ ನನ್ನ ಜೊತೆ ಅರ್ಧ ಗಂಟೆ ಮಾತಾಡ್ತಾ ಇದ್ದರು. ನಂತರ ದೇಹತ್ಯಾಗ ಆದಮೇಲೆ ನಾನು ಅರಮನೆ ಅವ್ರ ಕೆಲಸದಲ್ಲೂ ಭಾಗಿಯಾಗಿದ್ದೆ. ನಂತರ ನೀವೆಲ್ಲ ಗೊತ್ತಿಲ್ಲ, ಇತ್ತೀಚೆಗೆ ಅನೇಕ ಜನ ಅನಂತಕುಮಾರ್ ಆಗ್ಬೋದು, ಬೇರೆಯವರಾಗ್ಬೋದು, ಎಲ್ಲರೂ ಸಹಿತ ಶ್ರೀರಂಗಪಟ್ಟಣ ಅಂದರೆ ಅದೊಂದು ವಿಶೇಷ ಅಂಥೇಳಿ
ನಮ್ಮನ್ನೆಲ್ಲ ಕರೆಯೋರು. ಹಾಗೆ ಆದಿಚುಂಚನಗಿರಿ ಸಂಸ್ಥಾನದ ಮೂಲ ಗುರುಗಳು ದೇಹತ್ಯಾಗ ಮಾಡಿದ್ರು. ಆಗ ಸನ್ಯಾಸಿಗಳಿಗೆ ಬೇರೆ ರೀತಿ ಇರುತ್ತೆ. ಆ ಕ್ರಮದಲ್ಲಿ ನಾನು ಅದನ್ನೂ ಸಹ ಮಾಡಿಸಿದ್ದೆ. ಆದ್ದರಿಂದ ನನ್ನ ಜನಗಳು ನಾವು ಈ ರೀತಿ ಮಾಡುವುದರಿಂದ ಇದು ಸಮಾಜದ ಸೇವಾ ಕಾರ್ಯ, ಯಾವುದೂ ಹಣಕ್ಕಾಗಿ ಮಾಡಿರುವ ಕೆಲಸಗಳು ಇವೆಲ್ಲ ಅಲ್ಲ. ಸೇವಾ ಮನೋಭಾವನೆ ಇದ್ದರೆ ಅವರು ನಮ್ಮನ್ನು ಕೂಗ್ತಾರೆ. ಆದ್ದರಿಂದ ನಾವೆಲ್ಲರೂ ಸಹಿತ ಈ ರೀತಿ ನನ್ನ ಜೀವನದ ಪಯಣ ಪ್ರಾರಂಭ ಆಗಿ ಹೋಗ್ತಾ ಇದೆ. ಈಗ ಮಹಾಸಭಾದಲ್ಲಿ ಅಧ್ಯಕ್ಷ ಸ್ಥಾನಕ್ಕೂ ಸಹ ನಾನು ಸ್ಪರ್ಧೆ ಮಾಡಿದ್ದೇನೆ. ಇಷ್ಟೆಲ್ಲ ಕಾರಣಗಳನ್ನು ಹಾಕಿ ನಾನು ಮೇಲೆ ಬಂದಿದ್ದೇನೆ. ಇದೆಲ್ಲ ನನಗೆ ಪ್ರಚಾರ ಆಗುವುದು ಮುಖ್ಯವಲ್ಲ, ಆದರೆ ನನ್ನ ಸೇವೆ ಏನೇನು ಮಾಡಿದ್ದೀನಿ ಅಂತ ತಮಗೆಲ್ಲ ತಿಳಿಯಲಿ ಅಂತ ತಿಳಿಸ್ತಾ ಇದ್ದೇನೆ. ಆದ್ದರಿಂದ ತಾವುಗಳೆಲ್ಲ ನನಗೆ ಅತ್ಯಮೂಲ್ಯವಾದ ತಾವುಗಳು ಮತವನ್ನು ಕೊಟ್ಟು ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನದಲ್ಲಿ ತಾವುಗಳೆಲ್ಲ ತಮ್ಮನ್ನು ಕೂರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೇನೆ. ಈ ವಿಡಿಯೋವನ್ನು ಎಲ್ಲ ಕಡೆ ಕಳಿಸಿದಾಗ ಜಮ್ಮು ಕಾಶ್ಮೀರದ ಹೀಗೆ ಶಾರದಾ ದೇವಿಯನ್ನು ಪ್ರತಿಷ್ಠೆ ಮಾಡಿದಂಥ ಸಂತರು ಅಲ್ಲಿ ಗುರುಗೊಬ್ಬರಿದ್ದಾರೆ. ಅವರು ನನಗೂ ಸಹಿತ ಆ ಶುಭ ಹಾನಿಸ ಮೊದಲನೇ ಒಂದು ವಿಡಿಯೋವನ್ನು ಚಿತ್ರೀಕರಣ ಕಳಿಸಿದ್ದೆ. ಅವರು ಆ ಪಂಡಿತರವರು ಕಳಿಸಿ ಶಾರದಾ ಅಮ್ಮನವರ ಕೃಪೆಯ ಆಶೀರ್ವಾದ ನಿಮಗಿದೆ, ಆದ್ದರಿಂದ ನಾವು ಅದನ್ನು ಕಾಶ್ಮೀರ ಪಂಡಿತರವರು ಅಲ್ಲಿಯವರು ಅದನ್ನು ನಿಮಗಿದೆ ಶುಭ ಆಶೀರ್ವಾದವನ್ನು ಕೋರಿದ್ದೇನೆ ಅಂತ ಹೇಳಿದ್ದಾರೆ. ಹಾಗೆ ನಾನು ಇದೊಂದೇ ಅಲ್ಲ, ಇದು ನಿಮ್ಗೆ ಹೇಳ್ತಾ ಇದ್ದರೆ ದಿನಗಟ್ಟಲೆ ಆಗುತ್ತೆ. ಶ್ರೀಲಂಕಾದಲ್ಲಿ ಪ್ರಭಾಕರನ್ ಇದ್ದಾಗ ನಾನು ಶಾಂಕರಿ ದೇವಿ ಅಂತ ಶಕ್ತಿಪೀಠದಲ್ಲಿ ನಾನೊಂದು ಕೆಲಸ ಮಾಡಿದ್ದೆ. ಯಾಕೆಂದರೆ ಅಲ್ಲಿ ಚಂಡಿ ಹೋಮಕ್ಕೆ ಕರೆಸ್ಕೊಂಡಿದ್ರು. ನಮಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ಬಟ್ಟೆ ಪೇಸ್ಟು ಬ್ರಷ್ ಇಷ್ಟೇ ಕೊಟ್ಟಿದ್ದು. ಹೋಗಿದ್ದೆ. ನನ್ನನ್ನು ಪುನಃ ಕಳಿಸ್ತಾರೆ ಅಂತ ಗೊತ್ತಿರಲಿಲ್ಲ. ನಾವು 8 ಜನ ಹೋಗಿದ್ವಿ. ಇವತ್ತು ಸರ್ಟಿಫಿಕೇಟೆಲ್ಲ ಇಟ್ಟಿದ್ದೀನಿ ನಾನು. ಹೋಗಿ ನಾನಲ್ಲಿ ಹೋಮವನ್ನು ಮಾಡಿ ವಾಪಸ್ ತಂದು ನಮಗೆ ಬಿಟ್ಟರು. ಪ್ರಭಾಕರನ್ ಇದ್ದಾಗ ಶ್ರೀಲಂಕಾದಲ್ಲಿ ನಾನು ಜಾಪನಾದಲ್ಲೇ ನಡೆದಿತ್ತದು. ಹೀಗೆ ಆಸ್ಟ್ರೇಲಿಯಾದಲ್ಲಿ ಹೋಗಿದ್ದೆ, ಮಲೇಷ್ಯಾದಲ್ಲಿದ್ದೆ, ಸಿಂಗಾಪುರಲ್ಲಿದ್ದೆ. ಇಡೀ ಎಲ್ಲ ಕಡೆ ಸಹಿತ ನಾನು ಆಯಾ ಗ್ರಾಮಕ್ಕೆ ಬೇಕಾದಂಥ ಸಮಯಕ್ಕೆ ನನಗೆ ಬರತಕ್ಕಂಥ ಭಾಷೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷನ್ನು ಪ್ರಾರಂಭ ಮಾಡಿಕೊಂಡಿದ್ದೇನೆ. ಆದ್ದರಿಂದ ಇಷ್ಟೆಲ್ಲ ಭಾಷೆಗಳ ಮುಖಾಂತರವಾಗಿ ನಾನು ಇಡೀ ದೇಶವನ್ನು ಪ್ರದಕ್ಷಿಣಾಕಾರ ಸುತ್ತಿ ನನ್ನ ಚಿಕ್ಕ ವಯಸ್ಸಲ್ಲೇ ಈ ಪುಟ್ಟ ಸಾಧನೆಗಳನ್ನು ಮಾಡಿದ್ದೇನೆ. ತಮ್ಮೆಲ್ಲರೂ ಸಹಿತ ಇದೆಲ್ಲವನ್ನು ಅರಿತು ಈ ಒಂದು ಮಹಾಸಭಾಗೆ ಅಧ್ಯಕ್ಷನಾಗಲು ತಮ್ಮೆಲ್ಲರ ಮತದಾನವನ್ನು ಕೊಟ್ಟು ಸಹಕರಿಸಬೇಕೆಂದು ಕೋರುತ್ತೇನೆ.